ಸ್ನೇಹಿತರೆ ನಮಸ್ಕಾರ. ವಿಡಿಯೋದಲ್ಲಿ ಗಮನಿಸ್ತಿದ್ರೆ ನೀವು ಅಡಿಕೆ ತೋಟದಲ್ಲಿ ಅಳಸಂದೆ ಬಳ್ಳಿ ಹಾಕಿದ್ದಾರೆ. ಇದು ಬಳ್ಳಿ ಅಳಸಂದೆ ಸ್ನೇಹಿತರೆ. ಅಳಸಂದೆಯಲ್ಲಿ ತುಂಬ ವಿಧಗಳು ಬರ್ತವೆ. ಇವರು ಹಸಿರೆಲೆ ಗೊಬ್ಬರಕ್ಕೋಸ್ಕರನೇ ಬಳ್ಳಿ ಅಳಸಂದೆ ಅಂತ ಹಾಕಿದ್ದಾರೆ ಸ್ನೇಹಿತರೆ ಈ ಚಿತ್ರದುರ್ಗ ಕೆಲವು ಭಾಗದಲ್ಲಿ ಈ ಥರ ಗೊಬ್ಬರ ಕೊರತೆ ಇದ್ದವರು ಅಥವಾ ಕಳೆ ನಿಯಂತ್ರಣ ಮಾಡಲಿಕ್ಕೆ ಈ ಬಳ್ಳಿ ಅಳಸಂದೆ ಹಾಕ್ಕೊಂತಾರೆ. ಈ ಬಳ್ಳಿ ಅಳಸಂದೆ ಹಾಕ್ಕೊಂಡು ಕೆಲವರು ಸ್ನೇಹಿತರೆ ಇದು ಕಾಯಿ ತಗೊಂಡ್ಮೇಲೆ ಫಸಲು ತಗೊಂಡ್ಮೇಲೆ ಬೇಸಾಯ ಮಾಡಿಸ್ತಾರೆ. ಇನ್ನು ಕೆಲವರು ಹಾಗೆ ಹೂವಾಗುವ ಹಂತದಲ್ಲೇ ಸೊಪ್ಪು ಎಲ್ಲ ಚೆನ್ನಾಗಿದ್ದಾಗ, ಸೊಪ್ಪು ಕಂಡ ಚೆನ್ನಾಗಿ ಬೆಳೆದಿದ್ದಾಗ ರೋಟಾವೇಟ್ರ್ ಅಥವಾ ಡಿಸ್ಕ್ ಬಾಂಡ್ಲಿ ಓಡಿಸ್ತಾರೆ ಸ್ನೇಹಿತರೆ. ಈ ಥರ ವರ್ಷದಲ್ಲಿ ಒಂದು 2-3 ಟೈಮ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಕೆಲವು ಜನಗಳಿಗೆ ಇದರಿಂದ ಆಗುವ ಉಪಯೋಗಗಳು ಗೊತ್ತಿದೆ ಸ್ನೇಹಿತರೆ. ಆಮೇಲೆ ನಿಮಗೆ ಗೊತ್ತಿರುತ್ತೆ, ಇತ್ತೀಚೆಗೆ ಕೊಟ್ಟಿಗೆ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ ಉತ್ತಮವಾದ ಗೊಬ್ಬರಗಳು ಸಿಗಲ್ಲ. ಈ ಸಾವಯವ ಗೊಬ್ಬರ ಕೊಡೋದ್ರಿಂದ ಸ್ನೇಹಿತರೆ ಕನಿಷ್ಠ 10-15 ಟನ್ ಎಕರೆಗೆ ಸಾವಯವ ಹಸಿರೆಲೆ ಗೊಬ್ಬರ ಕೊಟ್ಟಂಗಾಗುತ್ತೆ ಸ್ನೇಹಿತರೆ. ಇದು ಕಳೆಯುವಿಕೆ ಪ್ರೋಸೆಸ್ ಸ್ಟಾರ್ಟ್ ಆದಾಗ ನಿಮಗೆ ಗೊತ್ತಿರೋ ಹಾಗೆ ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು ಈ ಥರ ಹೆಚ್ಚಾಗ್ತವೆ. ಈ ಥರ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಸ್ನೇಹಿತರೆ ಭೂಮಿಯ ಗುಣಧರ್ಮ ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ಮಳೆಗಾಲದಲ್ಲಿ ಹಾಕಿದರೆ ಭೂಮಿಲಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಇದು ಬೇಸಿಗೆಕಾಲ ಆಗಿರೋದ್ರಿಂದ ಭೂಮಿಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಇನ್ನು ಫೆಬ್ರವರಿ ಬಂದಂಗೆಲ್ಲ ಬಿಸಿಲು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೊ ಈ ಥರ ಬಳ್ಳಿ ಹೊಲ ತುಂಬ ಇದ್ದಾಗ ಏನಾಗುತ್ತೆ ಅಂದರೆ ನಾವು ನೀರು ಕೊಟ್ಟಾಗ ತೇವಾಂಶ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಸ್ನೇಹಿತರೆ. ಇವರು ಸ್ನೇಹಿತರೆ ಎಕರೆಗೆ 15-25 kg ಈ ಥರ ಬೀಜಗಳನ್ನ ಹಾಕ್ತಾರೆ ಸ್ನೇಹಿತರೆ. ಕೆಲವರು ಸ್ವಲ್ಪ ದಪ್ಪನಾಗಿ ಹಾಕ್ಬಿಡ್ತಾರೆ ಬೀಜನ, 20 kg ಮೇಲೆ ಹಾಕ್ತಾರೆ ಸ್ನೇಹಿತರೆ. 20 kg ನಾರ್ಮಲಾಗಿ ಹಾಕ್ತಾರೆ. ಇದನ್ನು ಏನು ಮಾಡ್ತಾರೆ ಅಂದರೆ ಟ್ಯಾಕ್ಟ್ರಿ ಡಿಸ್ಕ್ ಓಡಿಸೋದಕ್ಕೆ ಮುಂಚೆ ಹೊಲ ತುಂಬ ಕೈಯೆಲ್ಲರೂ ಎರಚುತ್ತಾರೆ. ಕೆಲವರು ಹೊಲ ಚೆನ್ನಾಗಿದ್ದು ನೀಟಾಗಿತ್ತು ಅಂದರೆ ಸಣ್ಣ ಟ್ಯಾಕ್ಟ್ರಿ ಹೋಗುತ್ತೆ ಅಂದರೆ ಸಣ್ಣ ಟ್ಯಾಕ್ಟ್ರಲ್ಲಿ ಬಿತ್ತಿಸ್ತಾರೆ ಸ್ನೇಹಿತರೆ. ಬಿತ್ತಿ ಆದಮೇಲೆ ಏನು ಮಾಡ್ತಾರೆ ಅಂದರೆ ಒಂದು ಟೈಮ್ ನೀರು ಕೊಡ್ತಾರೆ. ನೀರು ಕಟ್ಟ ಆದಮೇಲೆ ವಾರದಲ್ಲಿ ಮೊಳಕೆ ಬರುತ್ತೆ ಸ್ನೇಹಿತರೆ. ಹಿಂಗೆ ಒಂದು 4-5 ಸರಿ ಈ ಥರ ಏನು 2 ಇಂಚಿನ ಪೈಪ್ ಆಯ ನೀರಲ್ಲಿ ನೀರು ಕೊಟ್ಕೊಂಡು ಹುಲ್ಸಾಗಿ ಬೆಳಿತಾರೆ ಸ್ನೇಹಿತರೆ. ಈ ಥರ ಹುಲ್ಸಾಗಿ ಬಳಸೋದ್ರಿಂದ ಏನಾಗುತ್ತೆ ಸರ್, ಒಳ್ಳೆ ಗೊಬ್ಬರ ದೊರಕುತ್ತೆ ಸ್ನೇಹಿತರೆ. ನೀವು ಹೊರಗಡೆಯಿಂದ ಗೌರ್ಮೆಂಟ್ ಗೊಬ್ಬರ ಕೊಟ್ಟು ಅಥವಾ ನೀವು ಕೊಂಡ್ಕೊಂಬಂದು ಗೊಬ್ಬರ ಹಾಕ್ಕೊಂಡು ಗೊಬ್ಬರ ಡೂಪ್ಲಿಕೇಟ್ ಅಂದರೆ ಕಲ್ಲು ಮಣ್ಣು ಧೂಳು ಈ ಥರ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳೋದ್ಕಿಂತ ಈ ಥರ ವರ್ಷದಲ್ಲಿ 1-3 ಟೈಮು, ಮಳೆಗಾಲದಲ್ಲಿ 1-2 ಟೈಮು, ಈ ಥರ ಬೇಸಿಗೆ ಕಾಲದಲ್ಲಿ ಈ ಥರ ಹಸಿರೆಲೆ ಗೊಬ್ಬರ ನೀವು ಬಿತ್ತನೆ ಮಾಡಿಬಿಟ್ಟು ಹುಲ್ಸಾಗಿ ಬೆಳೆಸ್ಬಿಟ್ಟು ರೋಟಾವೇಟ್ರ್ ಹತ್ರ ಬಾಟ್ಲಿ ಹೊಡೆಯೋದ್ರಿಂದ ನಮ್ಮ ಭೂಮಿಗೆ ಉತ್ತಮವಾದ ಸಾವಯವ ಗೊಬ್ಬರ ಕೊಡ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ ಸ್ನೇಹಿತರೆ. ಧನ್ಯವಾದಗಳು.